ಧಿಕ್ಕಾರ ಧಿಕ್ಕಾರ ಹೋರಾಟಕ್ಕೆ ಮುಂದಾಗಿ ₹1,000 ಏನಂತ ನಾವು ತಿಳ್ಕೊಳ್ಬೇಕು? ಇನ್ಕ್ಲೂಡಿ ಅಂತ ಹೇಳಿದ್ದೀರಿ, ಅದನ್ನ ತಿಳ್ಕೊಂಡು ನಾವು 11,000 ಅಂತ ತಿಳ್ಕೊಳ್ಬೇಕಾ? ಏನ್ ತಿಳ್ಕೊಬೇಕು? ನಾವು ಯಾವ ರೀತಿ ಭರವಸೆ ಮಾಡಬೇಕು? ಕೊಟ್ಟ ಮಾತಿ ನಡೆದಿಲ್ಲ ಅಂತಂದಲ್ಲ, ನಡೆದರ್ನು ಅಂತಂದಲ್ಲ. ಆದರೆ ನಮಗೆ ಒಂದು ಲೆಟರ್ ಮೂಲಕವಾಗಲಿ, ಒಂದು ರೈಟಿಂಗ್ ಪವರ್ ಮೂಲಕವಾಗಲಿ ನಮಗೆ ಇನ್ನೂ ಯಾವುದು ಖಚಿತಪಡಿಸಿಲ್ಲ. ಈ ಮಾರ್ಚ್ ತಿಂಗಳು ಮುಗಿಯೋದ್ರೊಳಗೆ ಖಚಿತಪಡಿಸಬೇಕು. ಅದು ಏನಂತ ನೀವು ಹೇಳಿದ್ದೀರಿ, ಏನಂತ ಒಪ್ಕೊಂಡಿದ್ದೀರಿ, ನಮ್ಗೆ ಯಾವ ರೀತಿಯಿಂದ ಏಪ್ರಿಲಿಂದ ನಮಗೆ ಸಂಬಳ ಕೊಡಿಸಿದಂತಾಗಿ ನಾವು ಖಚಿತಪಡಿಸಬೇಕಂತೇಳಿ ನಾವು ಬೇಡಿಕೆಯನ್ನು ನಾವು ಇಟ್ಕೊಂಡಿದ್ದೀವಿ. ಮಾಡಿಲ್ಲ, ನೀವು ಯಾವಾಗ ಮಾಡಿಲ್ಲ ಅಂತ ತಕ್ಷಣ ಅದೇ ಸಂದರ್ಭ ಅದೇ ದಿನ ನಾವು ಫ್ರೀಡಮ್ ಪಾರ್ಕ್ಗೆ ಮತ್ತೆ ನಾವು ಸ್ಟ್ರೈಕ್ ಆಗಿ ಹೋರಾಟ ಮಾಡುತ್ತೇವೆ. ಇದನ್ನು ನಾವು ನಿಲ್ಲಿಸುವುದಿಲ್ಲ. ಕೂಲಿ ಮಾಡುವಂಥವರಿಗೆ, ಕೈದಿಗಳಿಗೆ ಸಂಬಳ ಇದೆ, 10,000 15,000 ಸಂಬಳವಿದೆ. ನಮಗೇನಿದೆ? ಒಂದೊಂದು ಕಷ್ಟದಲ್ಲಿ, ಆಮೇಲೆ ಕೋವಿಡ್ನಲ್ಲಿ ನಾವು ಎಂಥ ಒಂದು ಕಷ್ಟದಲ್ಲಿ ನಾವು ಫ್ಯಾಮಿಲಿ ಮಕ್ಕಳು ಏನು ನಾವು ಏನು ಭರವಸೆ ಇಡದೆ ನಾವು ದೇಶಕ್ಕಾಗಿಯೂ ಜನರಿಗಾಗಿಯೂ ನಾವು ಬೆಳೀತಾ ಬಂದಿದ್ದೇವೆ. ಆದರೆ ಇವತ್ತು ನಮ್ಮ ಒಂದು ಸುಖ ದುಃಖದಲ್ಲಿ ಯಾರು ನಮಗೆ ಸಹಾಯಕರು, ಯಾರು ನಮ್ಮ ಒಂದು ಕೊರತೆಗಳನ್ನು ನೀರಿಸ್ತೀವಿ, ಇದನ್ನು ವಿಶ್ವಾಸವಿಟ್ಟು ನಾವು ಕೇಳ್ತಾ ಇದ್ದೇವೆ. ನೀವೆಂದು ಒಪ್ಕೊಳ್ಳಲು ಅದೇ ಕ್ಷಣ, ಅದೇ ಸಾಯಂಕಾಲ ನಾವು ಫ್ರೀಡಮ್ ಪಾರ್ಕಿಗೆ ಮತ್ತೆ ತಿರುಗಿ ನಾವು ಹೋರಾಟದಲ್ಲಿ ನಾವು ಭಾಗವಹಿಸುವಂತ